ಕೋಲ್ಕತ್ತಾದಲ್ಲಿ ನಡೆದಂತಹ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಹಾಗೂ ಹತ್ಯೆ ಏನಿದೆ ಈ ಖಂಡಿಸಿ ಈಗಾಗಲೇ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲೂ ಕೂಡ ವೈದ್ಯರ ಒಕ್ಕೂಟ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ದೇಶಾದ್ಯಂತ OPDಗಳನ್ನ ಬಂದ್ ಮಾಡಿ ಏನು ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದೆ. ಮೈಸೂರಿನ JSS ಆಸ್ಪತ್ರೆಯಲ್ಲೂ ಕೂಡ ವಿದ್ಯಾರ್ಥಿಗಳು OPDಯನ್ನು ಬಂದ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದೆ. ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈಗಾಗಲೇ ಬಂದನ್ನು ಮಾಡಲಾಗಿರ್ತಕ್ಕಂಥದ್ದು. ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಏನು ಆ ಒಂದು ಏನು ಕೃತ್ಯ ನಡೆದಿತ್ತು ಆ ಕೃತ್ಯವನ್ನು ವಿರೋಧಿಸಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಏನು ಪ್ಲೇ ಕಾರ್ಡ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ವಿ ವಾಂಟ್ ಜಸ್ಟಿಸ್ ಎನ್ನುವಂತಹ ಕೂಗನ್ನು ಕೂಡ ಕೂಗ್ತಾ ಇರ್ತಕ್ಕಂಥದ್ದು. ಏನು ಜನರ ಸೇವೆ ಮಾಡುವಂತಹ ವೈದ್ಯರೇನಿದ್ದಾರೆ ಅಥವಾ ವೈದ್ಯರ ವೃತ್ತಿಯನ್ನು ಮಾಡ್ತಾರೆ ಅವ್ರಿಗೆ ಒಂದು ರೀತಿ ಸುರಕ್ಷತೆಯನ್ನು ಕೊಡಬೇಕು. ಈ ರೀತಿಯಾದಂಥ ಘಟನೆ ಏನಿದೆ ಇದು ಇನ್ಮೇಲೆ ಮರುಕಳಿಸಬಾರ್ದು. ಹೀಗಾಗಿ ಸೂಕ್ತ ಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ವಿಚಾರವಾಗಿ ಮಾತಾಡೋದಕ್ಕೆ ವಿದ್ಯಾರ್ಥಿಗಳಿದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ಇದೊಂದು ಪ್ರಕರಣ ಈಗಾಗಲೇ ದೇಶವೇ ತಲೆ ತಗ್ಗಿಸುವಂಥ ರೀತಿ ಇದೆ. ಹೀಗಾಗಿ ನೀವು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಏನು ಒತ್ತಾಯ ಮಾಡ್ತಾ ಇದ್ದೀರಿ? 9th ಆಗಿರೋದು ಈ ಇನ್ಸಿಡೆಂಟು, ಇನ್ನೂ ಅದು ಇಂಕ್ರಿಮೆಂಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನ್ಯಾಯ ಬೇಕು. ಆ ಹುಡುಗಿಗೋಸ್ಕರ ಜಸ್ಟಿಸ್ ಅಂತಲ್ಲ, ಇದು ಹ್ಯುಮ್ಯಾನಿಟಿ ಆ್ಯಕ್ಚುಲಿ. ಪ್ರತಿಯೊಂದು ಹೆಣ್ಮಕ್ಳು ಯಾವುದೇ ಆದ ಡಾಕ್ಟ್ರಿಗಾಗಿರೋ ನ್ಯಾಯ ಬೇಕೇ ಬೇಕು. ಅದಕ್ಕೋಸ್ಕರ ನಾವು ಈ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಈಗಲೆಲ್ಲ ಥ್ರೂಔಟ್ ಇಂಡಿಯಾ ನಾವು ಇದು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ. ಬಿಕಾಸ್ ನಾವು ನ್ಯಾಯ ಸಿಗೋವರೆಗೂ ಆ ಹುಡುಗಿ ಅಂತಲ್ಲ, ಅದು ನಮ್ಮ ಅಕ್ಕ ತಂಗಿ ಆಗಿರ್ಬೋದು, ನಮ್ಮ ಯಾರಾದರೂ ಆಗಿರ್ಬೋದು. ಸೊ ಆ ಹುಡುಗಿ ನಮ್ಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಥ್ರೂಔಟ್ ಇಂಡಿಯಾನೂ ನಾವು ಮಾಡೇ ಮಾಡ್ತೀವಿ. ಆ ಹುಡುಗಿಗೆ ನಾನು ಜಸ್ಟಿಸ್ ಬೇಕೇ ಬೇಕು. ಮೇಡಮ್ ಈಗಾಗಲೇ ಈ ಥರ ಸಾಕಷ್ಟು ಪ್ರಕರಣಗಳು ಬರ್ತಾ ಇದೆ. ಯಾಕಂದರೆ ಈಗ ನೀವು ವೈದ್ಯಕೀಯ ವಿದ್ಯಾರ್ಥಿನಿ ಅನ್ನೋಕ್ಕಿಂತ ಜೊತೆಗೆ ಸಾಕಷ್ಟು ಹೆಣ್ಮಕ್ಳ ಮೇಲೆ ಕೂಡ ಈ ಥರ ದಾಳಿಗಳು ಹತ್ಯೆಗಳು ಕೂಡ ಆಗ್ತಾ ಇದೆ. ಹೀಗಾಗಿ ಎಲ್ಲ ಸಮಗ್ರವಾಗಿ ನೀವು ಪ್ರತಿಭಟನೆ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ನಾವು ಪ್ರತಿಭಟನೆ ಮಾಡ್ತಿರೋದು ಇನ್ಕ್ಲೂಡಿಂಗ್ ಹ್ಯುಮ್ಯಾನಿಟಿಗೋಸ್ಕರ. ಮಾನವೀಯತೆ ಬೇಕು. ಮನುಷ್ಯರು ಸುಮ್ಮನೆ ಏನೋ ಮೃಗಗಳ ಥರ ವರ್ತಿಸೋದಲ್ಲ ಡಾಕ್ಟ್ರ್ ಮೇಲೆ. ನಾವು ಲಕ್ಷಾಂತರ ಜನ ಜೀವ ಉಳಿಸೋರು ನಾವು. ಅದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡೋದು ತಪ್ಪು ಅಂತ. ಅದಕ್ಕೋಸ್ಕರ ಇದೊಂದು ವಾಟ್ ಇಸ್ ದಟ್, ಅದಕ್ಕೋಸ್ಕರ ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತಿದ್ವಿ. ಅದೊಂದೇ ಕಾರಣಕ್ಕೋಸ್ಕರ. ಮಾತಾಡೋಣ ಸರ್. ಹೇಳಿ ಸರ್, ಹೇಗೆ ನಡೀತಾ ಇದೆ ಮೈಸೂರಿನ ಪ್ರತಿಭಟನೆ? ಈಗ ಎಲ್ರಿಗೂ ಹಾಗೆ ಗೊತ್ತಿರೋ ಹಾಗೆ 9ನೇ ತಾರೀಕು ಕೋಲ್ಕತ್ತಾದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದು ದೇಶಾದ್ಯಂತ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಮೀಡಿಯಾದಲ್ಲೂ ಪ್ರತಿಯೊಂದು ಚಾನಲ್ನಲ್ಲೂ ಟೆಲಿಕಾಸ್ಟ್ ಆಗಿದೆ. ಏನು ಸ್ಟೋರಿ ನಡೀತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ 9ನೇ ತಾರೀಕು ಆಗಿರೋ ಇನ್ಸಿಡೆಂಟು ಇಲ್ಲಿವರೆಗೂ ಕರೆಕ್ಟಾಗಿ ಪ್ರಾಪರ್ ಇನ್ವೆಸ್ಟಿಗೇಷನ್ ಜರುಗಿಲ್ಲ. ಮತ್ತು ಅಲ್ಲಿ ಆಗ್ತಿರೋದನ್ನು ಟಿ ವಿನಲ್ಲೇ ಕೆಲವೊಂದು ಮೀಡಿಯಾನಲ್ಲಿ ತಪ್ಪಾಗಿರೋ ವಿಷಯಗಳು ಹೊರಗಡೆ ಬರ್ತಿದೆ. ಅಲ್ಲಿ ಒಳಗಾಗಿರೋದೇ ಬೇರೆ. ಸೊ ಅದನ್ನು ಕರೆಕ್ಟಾಗಿ ತನಿಖೆ ಮಾಡಿ ಅವ್ರಿಗೊಂದು ಕರೆಕ್ಟಾಗಿ ನ್ಯಾಯ ಕೊಡೋ ತನಕ ನಾವೆಲ್ಲರೂ ನಮ್ಮ ತಂಗಿ ಯಾರಿಗೇನು ಅಲ್ಲಿ ತೊಂದರೆ ಆಗಿದೆಯಲ್ಲ ಅವ್ರ ಜೊತೆ, ಅವ್ರ ಫ್ಯಾಮಿಲಿ ಜೊತೆ ನಾವು ನಿಂತ್ಕೊಂಡು ನಮ್ಮ ಪ್ರತಿಯೊಬ್ಬರು ಸಪೋರ್ಟು ಥ್ರೂಔಟ್ ಇಂಡಿಯಾ, ದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತು ಫೋರ್ಡಾ ಮತ್ತು ನಿಮ್ಯಾನ್ಸ್ ಮತ್ತು ಏನೇನು ಅಸೋಸಿಯೇಷನ್ಸ್ ಇದೆಯಲ್ಲ ಅಷ್ಟನ್ನು ಜೊತೆ ಇದ್ದೀವಿ ನಾವು. ಬರೀ ಇದು ಇಟ್ ಈಸ್ ನಾಟ್ ಅಬೌಟ್ ಬರೀ ಡಾಕ್ಟರ್ಸ್ ಅಷ್ಟೇ ಅಲ್ಲ ಕ್ವಶನ್ನು. ಇದು ಮಾನವೀಯತೆ, ಹ್ಯುಮ್ಯಾನಿಟಿ. ಯಾರೇ ಆಗಿರ್ಬೋದು ಆ ಜಾಗದಲ್ಲಿ. ಈಗ ನಮ್ಮ ಅಕ್ಕ ತಂಗಿ ಇರ್ಬೋದು, ನಮ್ಮ ಫ್ಯಾಮಿಲಿ ಇರ್ಬೋದು, ಇಲ್ಲ ನಿಮ್ಮ ಪರಿಚಯ ರಿಲೇಟಿವ್ಸ್ ಇರ್ಬೋದು, ಯಾರೇ ಇರ್ಬೋದು. ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಯಾವ ಥರ ಗೌರ್ಮೆಂಟ್ ಯಾವ ಥರ ಆ್ಯಕ್ಷನ್ ತಗೊಬೇಕು. ಮತ್ತು ಒಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಒಂದು ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ನಮ್ಮ ಮೆಡಿಕಲ್ ಅಸೋಸಿಯೇಷನ್ ಕಡೆಯಿಂದ. ಅದನ್ನು ನಾವು ಗೌರ್ಮೆಂಟ್ ಫುಲ್ಫಿಲ್ ಮಾಡಿಕೊಟ್ಟು ಮತ್ತು ಹಾಸ್ಪಿಟ್ಲಲ್ಲಿ ಸೆಕ್ಯೂರಿಟಿ ಕೊಡಬೇಕು ವರ್ಕಿಂಗ್ ಎನ್ವಿರಾನ್ಮೆಂಟಲ್ಲಿ ಅನ್ನೋದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ಮೇಡಮ್ ಈ ಘಟನೆ ಆಗಿದೆ, ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಯಾವ ರೀತಿ ಏನು ಒತ್ತಾಯ ಮಾಡ್ತೀರಿ ಸರ್ಕಾರನ ಅಂತೇಳಿ? ಅಲ್ಲ, ಇದಾಗಿ ಇಷ್ಟೊಂದು ದಿನ ಆಗಿದೆ. ಅದಲ್ಲದೆ ಪ್ರೊಟೆಸ್ಟ್ ಮಾಡ್ತಿದ್ರೆ ಅದು ಅವರು ಸೈಲೆಂಟಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಮಾಬ್ ಬಂದು ದಾಳಿ ಮಾಡಿದ್ದಾರೆ. ನಾವು ಹೆಣ್ಮಕ್ಳು 36 hours ಡ್ಯೂಟಿ ಮಾಡ್ತೀವಿ ಕಂಟಿನ್ಯೂಸ್ ಆಗಿ. ನಾವಿಲ್ಲಿ ಪೇಷಂಟ್ಸ್ ಲೈಫ್ ಸೇವ್ ಮಾಡೋಕ್ಕೆ ಇರೋದು. ಸೊ ಅವರು ಜಸ್ಟ್ ರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ ಅಂತ ಕ್ಲಿಯರಾಗಿ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಪ್ರೊಟೆಸ್ಟ್ ಮಾಡಿದ್ರು ಅವ್ರ ಮೇಲೇ ಹಲ್ಲೆ ಮಾಡಿಸಿದ್ದಾರೆ. 7,000 ಜನದ ಮೇಲೆ ಹಲ್ಲೆ ಮಾಡಿರೋದು. ನಿಮಗೆ ಗೊತ್ತು, ಡಾಕ್ಟರ್ಸ್ ಇಟ್ಸ್ ಎ ನೋಬಲ್ ಪ್ರೊಫೆಷನ್. ಅದು ಹೇಗೆ ಈ ಥರ ಆಗಿದೆ? ಇದು ಲೈಕ್ ಎಲ್ಲರೂ ಹೇಳಿದ ಥರ ಇದು ಹ್ಯುಮ್ಯಾನಿಟಿ ಪ್ರಶ್ನೆ. ಇಷ್ಟು ಏನು ವಿದ್ಯಾರ್ಥಿಗಳ ಮಾತಾಗಿರ್ತಕ್ಕಂಥದ್ದು ಇದೊಂದು ಮಾನವೀಯತೆಯ ಪ್ರಶ್ನೆ ಆಗಿದೆ. ಹೀಗಾಗಿ ಸೂಕ್ತ ತನಿಖೆ ಆಗಬೇಕು. ಮತ್ತು ಏನು ಈ ಒಂದು ದುಷ್ಕೃತ್ಯವನ್ನು ಮಾಡಿದಂಥವ್ರೆ ಅವ್ರ ಮೇಲೆ ತೀವ್ರವಂಥ ಶಿಕ್ಷೆ ಆಗಬೇಕು. ಸರ್ಕಾರ ಕೂಡ ಸಾಕಷ್ಟು ಏನು ತಕ್ಷಣವೇ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಇವರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಸತೀಶ್ ಜೊತೆ ಎಸ್ ಎಸ್ 30 ನ್ಯೂಸ್ ಕನ್ನಡ, ಮೈಸೂರು.